ಇನ್ಸ್ಟಾಗ್ರಾಮಲ್ಲೋ ಎಲ್ಲೋ ಇಂಥ ದೊಡ್ಡದಾಗಿ ರೀಲ್ಸ್ ನೋಡಿ ಸ್ಟೋರಿ ಹಾಕೋಣದೆಲ್ಲ ಮಗ ಗಂಡಸ್ತಾನ. ಇಂಥ ಲಕ್ಸುರಿ ಲೈಫ್ನ ನೋಡಿದರೆ ಎಲ್ರಿಗೂ ಅನಿಸುತ್ತೆ ನಾನು ಈ ಥರ ಬದುಕಬೇಕಲ್ಲ ಅಂತ. ದೊಡ್ಡವರಿಗೇನು ಸಣ್ಣ ಸಣ್ಣ ಮಕ್ಕಳಿಗೂ ಅನಿಸುತ್ತೆ. ನೋಡು ಮಗ, ಜಗತ್ತಲ್ಲಿ ಎಲ್ರೂ ಕನ್ಸು ಕಾಣ್ತಾರೆ ನಾನು ಈ ಥರ ಬದುಕಬೇಕಲ್ಲ ಅಂತ. ಬಟ್ ಎಲ್ರಿಗೂ ಆ ಥರ ಬದುಕೋಕ್ಕಾಗಲ್ಲ. ಏಕೆಂದರೆ ಅವ್ರ ಲೈಫಲ್ಲಿ ಅವ್ರು ರಿಸ್ಕ್ ತಗೊಳಲ್ಲ, ಅದಕ್ಕೆ ಅವ್ರು ರಿಚ್ ಆಗಲ್ಲ. ಸುಮ್ಮನೆ ಸ್ಟೋರಿಗೆ ಹಾಕಿ ಬಿಟ್ಟು ಶೋಕಿ ಮಾಡೋದನ್ನ ಬಿಟ್ಬಿಡಿ. ಹಂಗೆ ಇನ್ನೊಂದು ಮಾತು ಹೇಳ್ತೀನಿ, ಶೋಕಿ ಮಾಡೋದಿದ್ರೆ ನಿಮ್ಮ ಅಪ್ಪನ ದುಡ್ಡಾಗೆಲ್ಲ ಶೋಕಿ ಮಾಡೋದು, ನಿನ್ನ ದುಡ್ಡಾಗ ಶೋಕಿ ಮಾಡಬೇಕು. ಅವಾಗ ಜನ ಹೇಳ್ತಾರೆ ಬದುಕಿರೆ ನಾವು ಇವನ್ ಥರ ಬದುಕಬೇಕಪ್ಪ ಅಂತ. ನೋಡು ಮಗ, ನೀನು ಯಾವಾಗ ನಿಯತ್ತಾಗಿ ದುಡಿತಿರ್ತೀಯೋ ನಿನ್ನನ್ನು ನೋಡಿ ಹುರ್ಕೊಳ್ಳೋರು ಇರ್ತಾರೆ, ನಗೋರು ಇರ್ತಾರೆ. ಅವರಿಗೆಲ್ಲ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು. ನೋಡು ಮಗ, ಹಂಗೂ ಈ ಜಗತ್ತಲ್ಲಿ ಹುಟ್ಬಿಟ್ಟಿದೀಯಾ, ನೀನು ಇದೇ ಥರ ಬದುಕಬೇಕಂದ್ರೆ ಇವಾಗಲೇ ಒಂದು ಟಾರ್ಗೆಟ್ ಇಟ್ಟು ಅದಕ್ಕೆ ಒಂದು ಡೆಡ್ಲೈನ್ ಹಾಕಲೇಬೇಕು. ಟಾರ್ಗೆಟ್ ಫಿಕ್ಸ್ ಆದಮೇಲೆ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ನೀನು ಮಾಡೋ ಕೆಲಸಕ್ಕೆ ಬೆಲೆನೇ ಇರಲ್ಲ. ಆ ಬೆಲೆ ಸಿಗಬೇಕಂದ್ರೆ ನೀನು ಎಷ್ಟು ಎಫರ್ಟ್ ಹಾಕ್ತೀಯೋ ಅಂಥ ರಿಸಲ್ಟ್ ನಿನಗೆ ಬರುತ್ತೆ. ಇವಾಗಲೂ ಸುಮ್ಮನೆ ಕೂತ್ರೆ ಕೊನೆಗೆ ರಿಗ್ರೆಟ್ ಪಡಬೇಕಾಗುತ್ತೆ.